ಅಯ್ಯೋ ದೇವ್ರೆ, ನಿಮ್ಗೆ ಎಂತ ಆಗ್ಯದ್ರಿ? ನಾ ಹೇಳಿದ ಮರ್ತೋದ? ಅಲ್ಲ, ನೆನ್ಪಿದ್ರೆ ನೆನ್ಪಿಲ್ದಿದ್ದಾರಂಗೆ ನಾಟಕ ಮಾಡ್ತಿದ್ದೀರಾ? ಬೆಳಗಿನ ಹೇಳ ನಾನು ಬರಲ್ಲ ಅಂತ. ಎಂತಕ್ಕೆ ಹಿಂಗೆ ಮಾಡ್ತೀರೇನಪ್ಪ? ನಂಗೆ ಸುಮ್ಮನೆ ಬರಲ್ಲ ಅಂತ ಹೇಳ್ತಿದ್ನಾ? ಅಮ್ಮಗೆ ಹುಷಾರಿಲ್ಲ ಅಂತ ಹೇಳಿನಿ. ನಾ ಅಲ್ಲಿದ್ರಾರು ಒಂದು, ಇಲ್ಲಿದ್ದಾಗ ಹೆಂಗೆ ನೋಡ್ತಾ ಬಿಟ್ಟು ಬರೋದು ಹೆಂಗೆ ನಾನು? ನೋಡು ಪಲ್ಲವಿ, ಮನೇಲಿದ್ದರೆ ಮತ್ತು ಅಪ್ಪ ಅಮ್ಮಗೆ ಗೊತ್ತಾಗ್ತದೆ ಅಂಥೇಳಿ ನಾನೀಗ ಹೊರಗಡೆ ಬಂದು ಫೋನ್ ಮಾಡ್ತಿದ್ದೀನಿ. ಒಳ್ಳೆ ಮಾತಲ್ಲಿ ನಾನೀಗ ಬರ್ತೀನಿ, ಅಲ್ಲಿ ರೆಡಿಯಾಗಿರು. ಕರ್ಕೊಬತ್ತೀನಿ ಮನೆಗೆ. ಏನು ಹುಷಾರಿಲ್ಲ ನಿಮ್ಮಮ್ಮಗೆ? ಹಾಗೇನಾದ್ರು ಭಾಳ ಹುಷಾರಿಲ್ಲದೆ ಇದ್ದರೆ ನಾನು ಬರ್ತೀನಿ, ಕಾರೇ ತೊಗೊಂಬರ್ತೀನಿ, ಆಸ್ಪತ್ರೆಗೆ ಕರ್ಕೊಬಂದು ತೋರಿಸಿ ವಾಪಸ್ ನಿಮ್ಮ ಅಮ್ಮನ ಬಿಟ್ಟು ನಾವು ಮನೆಗೆ ಬರೋಣ. ಏನು ತಮಾಷೆ ಮಾಡ್ತಿದ್ದೀಯಾ? ನಿನ್ನೆ ನಾನು ಫೋನ್ ಮಾಡಿದಾಗ ಚೆನ್ನಾಗೇ ಇದ್ದರು, ಇವತ್ತು ಬೆಳಿಗ್ಗೆ ಫೋನ್ ಮಾಡಿದಾಗಲೂ ಫಸ್ಟ್ ಮಾತಾಡೋಷ್ಟೊತ್ತಿಗೆ ನೀನು ಯಾವುದೂ ಹುಷಾರಿಲ್ಲದ ಸುದ್ದಿ ಹೇಳಿಲ್ಲ. ಆಮೇಲೆ ಹಿಂಗೆ ಕರ್ಕೊಬರಕ್ಕೆ ಬರ್ತೀನಿ ಅಂತ ಹೇಳಿದ ಕೂಡಲೇ ಹುಷಾರಿಲ್ಲ ಅಂತ ಹೇಳ್ತಿದ್ದೀಯಲ್ಲ, ಎಂತಕ್ಕದು? ಏನು ನಾಟಕ ಮಾಡ್ಬೇಕಂತ ಮಾಡಿಯಾ? ಅಮ್ಮ, ನಿಮ್ಮ ಅಮ್ಮಗೆ ಎಂತ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾ ಆಸ್ಪತ್ರೆಗೆ ಬರಲ್ಲ ಅಂತ ಹೇಳ್ಬೇಕು ನೀನತ. ನಿಂಗೆ ಫೋನ್ ಕೊಡ್ತೀನಿ ನಾನು ಆಮೇಲೆ. ಕೇಳಿಸ್ತದೇನೆ? ಕೇಳಿಸ್ತೇನೆ ನಿನ್ನ ಕಿವಿಗೆಪ್ಪ. ಹಿಂಗೆ ಮಾತ್ರ ಮಾಡಬೇಡ ನೋಡಿ ಪಲ್ಲವಿ. ನಿನ್ನ ಅಪ್ಪಗೇನಾದ್ರು ಗೊತ್ತಾದರೂ ನನಗೆ ಕೊಂದೇ ಹಾಕ್ತಾರೆ. ನೀವು ಹೋಗಿ ಅಷ್ಟು ರೀತಿ ಅವ್ರು ಕರಿಬೇಕಾರೆ ನಿಂಗೆ ಹೋಗೋಕ್ಕೇನು ನೋಡೋಣ ಹೇಳ. ನಂಗೆ ಹುಷಾರಿಲ್ಲ ಅಂತ ಎಂತ ಕೇಳ್ತಿದ್ದೀಯೇ? ಪಲ್ಲವಿ ಮಾತಾಡೆ, ಎಂತ ಮಾಡ್ತಿದ್ದೀಯಾ? ಅಯ್ಯೋ ಅಮ್ಮ, ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಸ್ವಲ್ಪ ಸುಮ್ಮನಿರು. ಇಲ್ಲ, ನಾನು ಅದೇ ಅಮ್ಮಗೆ ಜ್ವರ ಹೆಂಗದೆ ಅಂತ ನೋಡೋಣ ಅಂತ ಈ ಕಡೆ ಬರ್ತಾ ಇದ್ದೆ. ಆಸ್ಪತ್ರೆಗೆ ಬರೋಕೆ ಅಮ್ಮ ಎಲ್ಲಿ ಕೇಳ್ತದೆ ಮಾರ ಈಗ? ಹೇಳಿದ್ರೆ ಅರ್ಥನೇ ಆಗಲ್ಲ. ಈಗ ನಾನು ಅಷ್ಟು ಅರ್ಜೆಂಟ್ ಎಂತಕ್ಕೆ ಬರಬೇಕು? ನಾ ಇಲ್ಲಿದ್ದಕ್ಕೂ ನಿಮಗೆ ತೊಂದರೆ ಏನು ನೋಡೋಣ ಹೇಳಿ? ನೀನು ಇಲ್ಲದೆ ಇದ್ದಕ್ಕೂ ತೊಂದರೆ ಏನಾಗಲ್ಲ, ನಮಗೆ ತೊಂದರೆ ಆಗ್ತದೆ, ಅದಕ್ಕೆ ಬಾ ಅಂತ ಹೇಳದ್ನಾ? ಬುಳ್ಳಿನ ನಾಳೆ ಕಾಲೇಜಿಗೆ ಸೇರ್ಸಕ್ಕೆ ಹೋಗೋದು ಅಂತ ಗೊತ್ತದೆಯೇ ಇಲ್ಲ ನಿನಗೆ? ಗೊತ್ತದೆಯೇ ಇಲ್ಲ ಹೇಳ? ಗೊತ್ತದೆ ಮಾರ್ರ, ಅದಕ್ಕೆ ನಾನೇನು ಮಾಡಲಿ? ನಾನೇನು ಮಾಡಲಿ ಅಂದರೆ, ಮನೆ ಸೊಸೆ ನೀನು, ಬುಳ್ಳಿ ಅತ್ತಿಗೆ ನೀನು, ಸ್ವಲ್ಪ ಜವಾಬ್ದಾರಿ ತಗೊಬೇಕು. ಅಲ್ಲ, ಅವತ್ತೇ ಹೇಳಿನಿ, ಅವಳಿನ್ನೂ ಸಣ್ಣವಳು, ಬಟ್ಟೆ ಬರಿ ಎಲ್ಲ ಜೋಡಿಸ್ಕೊಳಕ್ಕೆ ಅವಳಿಗೆ ಗೊತ್ತಾಗಲ್ಲ, ಅಮ್ಮಗೂ ಕೆಲವೊಂದೆಲ್ಲ ಗೊತ್ತಾಗಲ್ಲ ಈಗ್ಲಿಕ್ಕೆ ಸರಿಯಾಗಿ. ನೀನು ಜೋಡಿಸ್ಕೊಡು ಅಂತ ನಾನು ಹೇಳಿದ್ನೇ ಇಲ್ಲ. ಏನಾರೋ ಮಾಡ್ದ ನೀನು? ಅವತ್ತು ಪೇಟೆಗೆ ಹೋಗಿ ವಸ್ತುಗಳನ್ನೆಲ್ಲ ತೊಗೊಂಡು ಬರಬೇಕು ಬಾ ಅಂತ ಹೇಳಿದ್ರೆ ಅದಕ್ಕೂ ಬರಲ್ಲ ನೀನು. ನಾನೇ ತಂದೆ, ನನಗೆ ಗೊತ್ತಾಗಿದ್ದನ್ನು ನಾನು ತಂದೆ, ಅದು ಹೆಂಗೂ ಆಯ್ತು. ಈಗ ಯಾರು ಏನು ಅಂದ್ಕೊಬೇಕು? ಅಪ್ಪ ಮೊದಲೇ ಸಿಟ್ಕೊಂಡಿದ್ದಾರೆ. ಹಿಂಗೆ ಮಾಡ್ತೀಯ ಅಂತ ಕಂಡಿದ್ರೆ ನಾನು 5 ಊಟ ಮಾಡ್ದವ ಅವತ್ತೇ ರಾತ್ರಿ ಕರ್ಕೊಬತ್ತಿದ್ದೆ. ಬೇಡ, ಮತ್ತು ಯಾಕೆ ಬಂದು ಕೂಡಲೇ ಇಲ್ಲ ನೆಂಟರೆಲ್ಲ ಇದ್ದರೂ ನಾನು ಕರ್ಕೊಬಂದ್ರೆ ಸರಿಯಾಗಲ್ಲ ಅಂತ ಹೇಳಿ ನೀನು ಅಲ್ಲಿ ಬಿಟ್ಟು ಬಂದೆ ನಿನ್ನ. ನೀನೀಗ ಹೇಳೋ, ನಾನು ಬಂದು ನಿನ್ನ ಕರ್ಕೊಬರಲ್ಲ, ಇಲ್ಲ ನಿನ್ನ ಅಪ್ಪನ ಜೊತೆ ಬರ್ತೀಯ? ಹೇಳಿ, ಕರೆಕ್ಟಾಗಿ ಹೇಳಿ ನೀನು. ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಆಯ್ತಾ? ಅಲ್ಲ, ನೀವಿದ್ದೀರಿ, ಮಾಮ ಅದಾರೆ, ಅತ್ತೆ ಇದ್ದಾರೆ, ಎಲ್ಲರೂ ಅದಾರೆ, ಅಷ್ಟು ಜನ ಇದ್ದೀರಿ ಅವಳ ಜೊತೆ. ಇಲ್ಲಿ ನಮ್ಮ ಅಮ್ಮನ ಜೊತೆ ಯಾರು ಅದಾರೆ? ಅಪ್ಪ ಒಬ್ಬರೇ ಗೊತ್ತಾ? ಹುಷಾರಿಲ್ಲ ಅಂತ ಹೇಳ್ತಿದ್ದೀನಿ. ಯಾವತ್ತಾದರೂ ಹಿಂಗೆ ಹೇಳಿದ್ದ ನಾನು? ನೀವು ಹೇಳಿದ ಡೇಟಿಗೆ ನಾನು ಸರಿಯಾಗಿ ಬಂದಿದ್ದನೇ ಇಲ್ಲ. ಇಷ್ಟು ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾ ಬೇಡ? ಜಾಸ್ತಿ ಕಾನೂನು ಮಾಡಬೇಡ. ನೀ ಯಾವಾಗ ಹೆಂಗೆ ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ನಿನ್ನೆಯಿಂದ ನೋಡಿದ್ದಲ್ಲ ನಾನಿನ್ನ. ನಿಮ್ಮ ಅಮ್ಮಗೆ ಏನೂ ಆಗಲ್ಲ, ಚೆನ್ನಾಗದರೆ ಅಂತ ನಿನ್ನ ಧ್ವನಿಲೇ ಗೊತ್ತಾಗ್ತಾ ಇದೆ. ಸುಳ್ಳು ಹೇಳ್ತಾ ಇದ್ದೀಯ. ಅಮ್ಮಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀಯ. ಹೆಂಗಾರು ಮಾಡಿ ನಾಳೆ ಬುಳ್ಳಿನ ಕಾಲೇಜಿಗೆ ಸೇರ್ಸಕ್ಕೆ ಹೋಗೋಷ್ಟೊತ್ತಿಗೆ ನಮ್ಮ ಜೊತೆ ಬರೋದನ್ನು ತಪ್ಪಿಸ್ಕೋಬೇಕು ಅಂತ ಈ ನೆವ ಹುಡುಕ್ತಾ ಇದ್ದೀಯಲ್ಲ? ಯಾಕೆ ಬರಲ್ಲ ನೀನು? ಮತ್ತದೇ ರಾಗ ಮಾತ್ರ ಎತ್ತಬೇಡ. ನಿಜವಾಗ್ಲೂ ನಮ್ಮಮ್ಮ ಹುಷಾರಿಲ್ಲ ಅಂತ. ನಾ ಅಷ್ಟು ದಡ್ಡ ಏನಲ್ಲ. ಅದೇ ಹೇಳಿದ್ನಲ್ಲ, ನಿನ್ನ ಧ್ವನಿಲೇ ನಾನು ಕಂಡು ಹಿಡ್ತೀನಿ ನಿಮ್ಮ ಅಮ್ಮ ಚೆನ್ನಾಗದರೆ ಅಂತ. ಅಷ್ಟು ಸಲೀಸಂತ ಲೆಕ್ಕ ಹಾಕಬೇಡ. ಇದು ಲಾಸ್ಟ್ ಸರಿ ವಾರ್ನ್ ಮಾಡ್ತಿದ್ದೀನಿ ನಾನು. ಇಷ್ಟೊತ್ತು ತನಕ ನಾನೇ ಬಂದು ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ. ಇಲ್ಲ, ನಾನು ಬರಲ್ಲ. ಇವತ್ತು ರಾತ್ರಿ ಬರ್ತೀಯೋ ಇಲ್ಲ ನಾಳೆ ಬೆಳಗ್ಗೆ 7 ಗಂಟೆ ಒಳಗೆ ನಮ್ಮ ಮನೇಲಿ ಇರ್ತೀಯೋ, ನಿನಗೆ ಬಿಟ್ಟಿದ್ದು. ಬರಬೇಕು ನೀನು. ಬರಲ್ಲ ಅಂದರೆ ತೊಂದರೆ ನಮಗೆ ಯಾರಿಗೂ ಆಗಲ್ಲ. ಬುಳ್ಳಿಗೆ ನಾವೆಲ್ಲ ತಲೆ ತುಂಬ ಇದ್ದೀವಿ. ನೀ ಹೇಳಿದ ಸುಳ್ಳೇನಲ್ಲ. ನಾನು ತೊಗೊಂಡೋಗಿ ಸೇರಿಸ್ಬರ್ತೀನಿ ಅವಳನ್ನ ಕಾಲೇಜಿಗೆ. ಏನು ಮಾಡಬೇಕು ಅವಳಿಗೆ ಅಂತ ನಂಗೆ ಗೊತ್ತು. ಪರಿಣಾಮ ಎದುರಿಸೋದು ಮಾತ್ರ ನೀನು. ಯಾವತ್ತಾರೂ ಒಂದು ದಿವಸ ಇದ್ರ ಪ್ರತಿಫಲ ಉಣ್ತೀಯ ನೋಡಿ, ಹೇಳಿನಿ. ಹಲೋ, ಒಂಚೂರು ನನ್ನ ಮಾತು ಕೇಳಿಸ್ಕೊಳ್ರಿ. ಹಲೋ,
ಫೋನ್ ಇಟ್ಟೇ ಬಿಟ್ರು. ಯಾಕೆ ಹಿಂಗೆ ಮಾಡ್ತಾರೇನ? ಅಲ್ಲ ನಿಂಗೆ ಎಂತ ಆಗ್ಯದ? ಎಂತ ಆಗ್ಯದ ನಿಂಗೆ? ಎಂತಕ್ಕೆ ಅಮ್ಮ ಹುಷಾರಿಲ್ಲ ಅಂತ ಸುಳ್ಳು ಅಂತ ಕೇಳಿದೆ. ನೋಡೋ, ನಿನ್ನ ಅಪ್ಪಗೆ ಏನಾರು ಗೊತ್ತಾದರೂ ನಾನೇ ಹೇಳ್ಕೊಟ್ಟಿದ್ದೆ ಅಂತ ಹೇಳ್ತಾರೆ. ನೀನೇನೋ ಸಲೀಸಾಗಿ ಹಿಂಗೆ ಇದು ಮಾಡೋತಿಯಲ್ಲ, ನಿನ್ನ ಅಪ್ಪ ನನ್ನ ಏನು ಮಾಡ್ತಾರೆ ಅದು ಗೊತ್ತಾ ನಿಂಗೆ? ಎಂತ ಆತೈತೆ? ನಿನ್ನ ಕಾಲೇಜಿಗೆ ಸೇರಿಸೋಷ್ಟೊತ್ತಿಗೆ ಹೋಗಿದ್ರಿ ಅಂತ ಆತೈತೆ ನಿಂಗೆ. ಈಗ ಎಂಥದಾರ ಆಗಲಿ, ಅವ್ರಿಗೆ ಸರಿಯಾಗಿ ಒಂದು ನೀನು ನಡ್ಕೊಂಡ್ರೆ ನಾಳೆ ನಿಂಗೆ ಬೇಕಾಗಿದ್ದು ನಾವು ಮಾಡ್ತಾರೆ, ಹೌದಲ್ಲ? ನೀನು ಕಾಲೇಜಿಗೆ ಹೋಗು ಅಂತ ನಾನು ಹೇಳಿದ್ದು ಹೌದು, ಅಲ್ಲ ಅಂತೇನು ಹೇಳ. ಹೆಂಗಾರು ಮಾಡಿ ಈಗ ಅವ್ರ ತಂಗಿನ ಸೇರ್ಸೋಕ್ಕೆ ನೀನು ಅಯ್ಯೋ ಹಂಗೆ ಹಿಂಗೆ ಅಂತೇಳಿ ಒಂಚೂರು ಆಸ್ಕರ ಆದಂಗೆ ಆದರೆ ಜ್ಞಾನ ಮಾಡ್ತಾರೆ, ನಿನ್ನ ಕಾಲೇಜಿಗೆ ಸೇರಿಸೋದ ಏನು ಮಾಡೋದ ಅಂತ. ಅಲ್ಲ ಹೇಳಿದ್ರು ನಿನ್ನ ಗಂಡ ಒಂದೇ ಅಂತ ತಿರುಗಿ ನಾನೆಂತ ಮಾತಾಡೋಕೆ ಹೋಗ್ಲಾ, ಅಷ್ಟು ಕಾಲೇಜಿಗೆ ಸೇರಿಸ್ಲೇಬೇಕು ಅನ್ನಂಗಿದ್ರೆ 2 ವರ್ಷ ಬಿಟ್ಟು ಮದುವೆ ಮಾಡಬೇಕಿತ್ತು ಓದು ಮುಗಿದ ಮೇಲೆಯ, ಈಗ ಆಗಲ್ಲ ಅಂದರು. ನಿನ್ನ ಅಪ್ಪನ ಹಾಗೆ ಹೇಳ್ತಾರಪ್ಪ. ಕಡೆಗೆ ನಾನು ಕತ್ಕೊಂಡು ಜ್ಞಾನ ಮಾಡಿದೆ, ಹೌದಾಗ ಕಾಣ್ತು. ಅಂತ ಅಲ್ಲೇ ನಡ್ಕೊಂಡು ಬರೋಕ್ಕೇನಾಗಲ್ಲ ಒಬ್ಬರಿಗೆ. ದಿನ ನಿನ್ನೊಬ್ರು ಬಸ್ ಹಚ್ಚಕ್ಕೆ ಬರ್ಬೇಕು, ಬಂದು ಬಸ್ ಇಳ್ದಕ್ಕೆ ಕರ್ಕೊಂಡು ಬರೋಕ್ಕೆ ಬರ್ಬೇಕು, ಯಾರಿಗಾಗ್ತದೆ ಅಂತ ಇದ್ದಿದ್ರೆ ನಿಮ್ಮನೆಲ್ಲೇ ಬಿಟ್ಕೊಂಡು ನಿಮ್ಮನೆಯಿಂದನೇ ಕಾಲೇಜಿಗೆ ಕಳಿಸ ಅಂದರು. ನಮಗೀಗಾಗಲ್ಲಪ್ಪ, ಯಾರ ಕಡೆ ಹುಚ್ಚು ಅಂದಾರ. ನಿನ್ನ ಅಪ್ಪ ಏನು ಕುಣಿತಾರೆ ನನ್ನ ಅಣ್ಣಗೆ ಮದುವೆ ಮಾಡಬೇಕು ಅಂತ. ಈಗ ಸೆಟಲ್ಮೆಂಟ್ ಬಂದವ ಹಿಂಗೇನ ಮಾಡಲ್ಲ, ಮಗಳು ನಿಲ್ಲೇ ಬಿಟ್ಕೊಂಡು ಇನ್ನೂ ಓದಿಸ್ತಾ ಇದ್ದಾರೆ ಅಂತ ಎಲ್ಲಿ ಸಂಬಂಧ ಎಲ್ಲಿ ಬರ್ತವೆ? ಸುಮ್ಮನೆ ಅದೆಲ್ಲ ಆಗೋಗ ಮಾತಲ್ಲ. ನೀವೊಂದು ಕೆಲಸ ಮಾಡು, ಮನೇಲೆ ಕೂತ್ಕೊಂಡು ಎಂಥದನ್ನ ಓದೆ ಪರೀಕ್ಷೆ ಕಟ್ಬೋದು ಅಂತಲ್ಲ, ಹಂಗೆ ಪರೀಕ್ಷೆ ಕಟ್ಟು. ಬೇಕಾದ್ರೆ ನಿನ್ನ ಅಪ್ಪನ ಕೈಲಿ ದುಡ್ಡು ಕೊಡಿಸ್ತೀನಿ ನಾನು. ದುಡ್ಡಾರಲ್ಲಿ ನಿಂಗೇನು ಬರಗಲ್ಲ ಆಗಲ ಕೊಡ್ತಾರೆ, ಹಂಗೆ ಅಂತಾರೆ ಮಾಡ್ತಾರೆ ಮಾಡು. ಈ ಥರ ಮಾತ್ರ ಮಾಡಬೇಡ ನೋಡು, ಹೇಳಿನಿ. ಓಹೋ ಹೆಂಗಿದ್ದೀಯ ನೋಡು. ಯಾವಾಗ ನಿನ್ನ ಹತ್ರ ಅವ್ರು ಹಿಂಗಂತ ಹೇಳಿದ್ದ? ನಿಮ್ಮನೆಲ್ಲೇ ಬಿಟ್ಕೊಂಡೋಕ್ಕೆ ಹೇಳಿದ್ರಲ್ಲ, ಕೂಡಲೇ ಉಲ್ಟಾ ಹೊಡೆದೆ ನೀನಲ್ಲ. ಏನು ಲೆಕ್ಕ ಹಾಕ್ತಿ ಮಾರತಿ ನೀನು? ಯಾವ ಥರದ ಅಮ್ಮ ನೀನು? ಅಮ್ಮನ ಥರದ್ದೇ ಅಮ್ಮ. ಏನು ಸಾಕಾಗಿದೆ, ಸೊಲ್ಗಾಗಿದೆ, ಹಿಂಗೆ ಮಾಡೋದೆಲ್ಲ ಹಾಡಾಗಿದೆ, ಕೊಡ್ದಲ್ಲ ಒಂದೇ ಮದುವೆ ಆಗ್ಬೇಕು ನಾನು ಅಂತ ಬೇಕಮ್ಮಂಗೆ ಮದುವೆ ಮಾಡಿಕೊಟ್ಟು ಆಗಿದೆ. ಹಿಂಗೆ ಕಡೆಗೆ ಇಲ್ಲ ತಂದು ಇಟ್ಕೊಂಡು ಇನ್ನೂ ಓದಿಸ್ಬೇಕು ಅಂದರೆ ಏನು ನಾ ಸಾಯ ತನಕ ನಿಮ್ಮನ್ನು ಓದಿಸೋದು ಬರ್ಸೋದೆಯಾ? ನೀನಪ್ಪ ಹೇಳೋದು ಸುಳ್ಳೇನಲ್ಲ. ನೀನೇನು ಓದಿ ಬರೆದು ಆ ದೊಂಡಾಳದೇನು ಬೇಡ, ಅಂತನಕ್ಕೆ ಓದಬೇಕು ಅಂತ ಕಂಡ್ರೆ ಮನೆಯಲ್ಲೇ ಕೂತ್ಕೊಂಡು ಓದೋಕೆ ಇದು ಮಾಡು. ಈಗ ಎಂತ ಹೇಳಿದ್ರು ಕಡೆಗೆ? ಎಂತ ಹೇಳಿದ್ರು ನಿನ್ನ ಗಂಡ ಫೋನಲ್ಲೇ? ನಾಟಕ ಮಾಡಬೇಡ ಅಮ್ಮ. ನಿಂಗೇನು ಇಲ್ಲೇ ಕೂತಳಿ ಅವ್ರು ಏನು ಹೇಳಿದ್ರು ಫೋನಲ್ಲಿ ಅಂತ ಕೇಳಿಸ್ಲಾ? ಸೊಸತ್ರ ಕೇಳಲೆ ನನಗೆ. ಕೇಳಿದ್ರೆ ನಿನ್ನ ಹತ್ರ ಕೇಳ್ತಿದ್ನಾ? ಎಂತ ಹೇಳಿದ್ರ? ಸಿಟ್ಕೊಂಡ್ರಾ? ಇಲ್ಲ, ಖುಷಿಯೇ ಪಟ್ಟರು. ಎಲ್ಲಿ ಹೋದರೂ ನಂಗೆ ಹಿಂಗೆಯ. ನೀ ನೋಡ್ಬೇಕಲ್ಲಿ ಬಂದು ಹೆಂಗೆ ಮಾಡ್ತಾರೆ ಗೊತ್ತಾ? ಏನು ಮೇಲಿಂದ ಇಳಿದು ಬಂದವ್ರ ಥರ ಮಾಡ್ತಾಳೆ. ಯಾವುದೊಂದು ನೋಡಿದ್ರೂ ಬುಳ್ಳಿಗೆ ತರಬೇಕು, ಎಲ್ಲಿಗೆ ಹೋದರೂ ಬುಳ್ಳಿಗೆ ಇಂಥದ್ದೊಂದು ತರಬೇಕು. ಅದೇ ನಂಗೆ ತರಬೇಕು ಅಂತ ಅವ್ರಿಗೆ ಅನ್ಸಲ್ಲ ಗೊತ್ತಾ? ಈಗ ನೋಡಿದ್ರೆ ಇಲ್ಲಿಂದ ಅಲ್ಲಿಗೆ ಅವಳನ್ನು ಕಾಲೇಜಿಗೆ ಕಳ್ಸಕ್ಕೆ ಹೋಗ್ಬೇಕಂತೆ. ಇಷ್ಟು ದೊಡ್ಡ ಕಾಲೇಜೇನು, ಎಷ್ಟು ಬೇಜಾರಾದಂಗೆ ಆಗ್ತದೆ. ಇನ್ನು ದುಡ್ಡು ಏನು ಸ್ವಲ್ಪ ಖರ್ಚು ಮಾಡಲ್ಲ, ಹಂಗಾದ್ರೂ 1 ರೂಪಾಯಿಗೂ ಲೆಕ್ಕ ಹಾಕ್ತಾರೆ. ಅಲ್ಲ ಪುಣಾತೀತಿ, ಅದ್ರದ್ದು ಓದೋ ಬರೆಯೋ ವಯಸ್ಸೇ ಓದಿಸ್ತಾರೆ. ಏನು ಹೇಳ್ತಿದ್ರು ನನ್ನ ಗಂಡ ಅಂದೆ, ನಾನು ಹಂಗಂತೂ ಓದೋಕ್ಕಾಗಲ್ಲ, ನನ್ನ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅಂತ ನಾನು ಇದ್ದೀನಿ. ಯಾವ ಕಾರಣಕ್ಕೂ ಅವಳನ್ನು ಓದಿಸೋದು ಬಿಡಲ್ಲ, ನಿಮ್ಮ ಮಗಳನ್ನ ನಾನು ಕಾಲೇಜಿಗೂ ಕಳಿಸಲ್ಲ ಅಂತ ಅವ್ರು ತುಂಡು ಮಾಡಿ ಹೇಳ್ಯಾರೆ ನೋಡ. ಸುಮ್ಮನೆ ನಿಷ್ಠುರಾತಿಯ ಪಲ್ಲವಿ, ಹೇಳಿನಿ. ನೀ ಏನು ರಂಪಾರಾದಂತ ಮಾಡ್ರೆ ಅವ್ರು ನಿನ್ನ ಕಾಲೇಜಿಗಂತೂ ಕಳಿಸಲ್ಲ. ಅಲ್ಲಿ ನಾನು ಕೂತ್ಕೊಂಡು ಏನೋ ಮಾಡೋ ತನಕ ಅವ್ರು ಕಳಿಸೋ ಸಮನೂ ಅಲ್ಲ, ಅದು ಆಗೋಗೋ ಮಾತು ಅಲ್ಲ. ಏನು ನಿನ್ನ ಅಪ್ಪ ಬಂದ್ರೇನ ಹೆಜ್ಜೆ ಸಪ್ಪಳು ಕೇಂಡಂಗೆ ಆಗ್ತದೆ. ಸುಮ್ಮನಾಕ್ಯ ಈಗ ಎಂತ ಗಂಡ ಎಂತ ಹೇಳಿ ಬರಲೇಬೇಕು ಅಂತ ಹೇಳಿದ್ದೆ. ಅದಾದರೆ ನಿನ್ನ ಅಪ್ಪನ ಹತ್ರ ಹೇಳಿ ತಗೊಂಡೋಗಿ ಬಿಟ್ಟು ಬರ್ತಾರೆ.